ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಮಹಾರಾಜ ಕಾಲೇಜಿನಲ್ಲಿ ಜಾನಕಮ್ಮ ಅವರ ಅಂತಿಮ ದರ್ಶನಕ್ಕೆ ಸಿದ್ಧತೆಗಳಾಗಿದೆ. ಮಹಾರಾಜ ಮೈದಾನದತ್ತ ಅಭಿಮಾನಿ ಸಾಗರ ಹರಿದು ಬರ್ತಾ ಇದೆ. ಗಾನ ಕೋಗಿಲೆ ನಿಧನಕ್ಕೆ ಅಭಿಮಾನಿಗಳು ಇವತ್ತು ಕಂಪನಿ ಮಿಡಿದಿದ್ದಾರೆ. ಅವರು ನಮ್ಮೊಂದಿಗಿಲ್ಲ ಅನ್ನೋದನ್ನ ಒಪ್ಪಿಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಅಭಿಮಾನಿಗಳು ಕಂಬನಿ ಮಿಡಿದಿದ್ದಾರೆ. 48,000 ಹಾಡುಗಳನ್ನ ಹಾಡಿರುವ ಗಾನ ಕೋಗಿಲೆ ನೆನಪಲ್ಲಿ ಅಭಿಮಾನಿಗಳು ಇವತ್ತು ಭಾವುಕರಾಗ್ತಿದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದಲೇ ಮೈದಾನಕ್ಕೆ ಬಹುತೇಕ ಅಭಿಮಾನಿಗಳು ತಲುಪಿದ್ದಾರೆ. ಜಾನಕಮ್ಮ ಹಾಡಿರುವ ಹಾಡು ಹೇಳುವ ಮೂಲಕ ಅವರನ್ನ ಸ್ಮರಿಸಿಕೊಳ್ತಿದ್ದಾರೆ. ಮೂಕ ಹಕ್ಕಿಯು ಹಾಡುತ್ತಿದೆ ಎಂಬ ಹಾಡನ್ನ ಒಬ್ಬ ಅಭಿಮಾನಿ ಹಾಡಿ ಆ ಮೂಲಕ ಜಾನಕಮ್ಮ ಅವರ ಈ ನಿಧನಕ್ಕೆ ಕಂಬನಿ ಮಿಡಿದಿದ್ದಾರೆ. ಇನ್ನು ಸ್ವಲ್ಪ ಸಮಯ ನಮ್ಮ ಜೊತೆಗೆ ಇರಬಹುದಿತ್ತು ಜಾನಕಿ ಅವರು, ಬಟ್ ಇರೋದಕ್ಕೆ ಸಾಧ್ಯ ಆಗಿಲ್ಲ, ವಿಧಿ ಆಟ ಬೇರೆ ಆಗಿತ್ತು ಅಂತ ಅಭಿಮಾನಿ ಈ ಎಲ್ಲ ವಿಚಾರವನ್ನ ನೆನಪು ಮಾಡಿಕೊಳ್ತಾ ಕಂಬನಿ ಮಿಡಿದಿದ್ದಾರೆ. ಕೋಗಿಲೆ ಎಸ್ ಜಾನಕಿ ನಮ್ಮೊಂದಿಗೆ ಇಲ್ಲ. ಸುಮಾರು 48,000 ಹಾಡುಗಳನ್ನು ಹಾಡಿರುವಂತಹ ಖ್ಯಾತಿ ಇರುವಂತಹ ಎಸ್ ಜಾನಕಿ ನಮ್ಮೊಂದಿಗೆ ಇಲ್ಲ ಅಂದರೂ ಕೂಡ ಅವರು ಹಾಡಿರುವಂತಹ ಹಾಡುಗಳು ನಮ್ಮ ಮನಸ್ಸಲ್ಲಿ ಎಂದಿಗೂ ಸದಾ ಚಿರಋಣಿಯಾಗಿರುತ್ತೆ. ಸೊ ಅವರು ಅಕಾಲಿಕ ನಿಧನ ಆದ ಬಳಿಕ ಅವರನ್ನು ಸಾರ್ವಜನಿಕ ದರ್ಶನಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಈಗಾಗಲೇ ಜಿಲ್ಲಾಡಳಿತ ಮೈಸೂರು ಮಹಾರಾಜ ಮೈದಾನದಲ್ಲಿ ಮಾಡಿರುವಂಥದ್ದು. ಸೊ ನಮ್ಮ ಜೊತೆಗೆ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಯಾಕೆಂತಂದರೆ ಅವರು ಪ್ರತಿಯೊಂದು ಹಾಡುಗಳು ಕೂಡ ಯಾರೇ ಒಬ್ಬ ಅಭಿಮಾನಿ ಅವರ ಹಾಡನ್ನು ಕೇಳಿದರೆ ಅವರು ಮನಸ್ಸಿನಲ್ಲಿ ಆ ಒಂದು ಕಲ್ಪನೆ ಮೂಡ್ತಾ ಇತ್ತು, ಅಂದರೆ ಅಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿ ಅವರ ಹಾಡುಗಳು ಇರ್ತಾಯಿತ್ತು. ಸೊ ಅವ್ರನ್ನ ಮಾತಾಡಿಸ್ತೀನಿ. ಅಭಿಮಾನಿಗಳಿದ್ದಾರೆ. ಮೇಡಮ್, ಎಸ್ ಜಾನಕಿ ಅಮ್ಮ ನಮ್ಮ ಜೊತೆಗಿಲ್ಲ, ಏನು ಹೇಳ್ತೀರಿ? ದುಃಖ ಆಗುತ್ತೆ ಸರ್, ಏನು ಹೇಳೋದು, ತುಂಬ ಹಿಂಸೆ ಆಗುತ್ತೆ, ಮಾತು ಬರಲ್ಲ ಅಷ್ಟೆ, ಮತ್ತು ತುಂಬ ನೋವಾಗ್ತಿದೆ. ಅದಕ್ಕೆ ನೈಟು ಇದಕ್ಕೆ ಹೋಗಿದ್ವಿ ಅಪೋಲಾಗೆ, ಅಲ್ಲೂ ನೋಡೋಕೆ ದರ್ಶನ ಆಗಲಿಲ್ಲ. ಅದಕ್ಕೆ ಬೆಳಗ್ಗೆನೇ ಬಂದು ಕಾಯ್ತಾ ಇದ್ದೀವಿ ಇಲ್ಲಿ ನೋಡಬೇಕು ಅಂತ. ತುಂಬ ಮಿಸ್ ಮಾಡ್ಕೋತಾ ಇದ್ದೀವಿ ಅಷ್ಟೆ, ಅಷ್ಟು ಬಿಡ್ರಿ ಇನ್ನೇನು ಹೇಳೋಕ್ಕಾಗಲ್ಲ. ಇನ್ನೊಂದಿಷ್ಟು ಅಭಿಮಾನಿಗಳಿದ್ದಾರೆ. ಎಸ್ ಜಾನಕಿಗೆ ನಮ್ಮ ಜೊತೆಗಿಲ್ಲ, ಏನು ಹೇಳ್ತೀರಿ ನೀವು? ಯಾವ ರೀತಿ ನೆನಪು ಮಾಡ್ಕೊಳ್ತೀರಾ ಅವ್ರನ್ನ? ಸರ್, ಅವ್ರದ್ದು ಗಾಯನೇ ನಮಗೆ ತುಂಬ ನೆನಪು ಬರ್ತಾ ಇದೆ. ಅವರು ಈಗ ಹೋಗಿರೋದು ನಮಗೆ ತುಂಬ ನಷ್ಟ ಆಗಿದೆ ಸರ್. ಸರ್, ನೀವೇನು ಹೇಳ್ತೀರಿ ಸರ್? ಅಭಿಮಾನಿ ಅವರು ನಾವು ತುಂಬ ಹತ್ರದಿಂದ ನೋಡಿದ್ದೀವಿ. ಒಟ್ಟಿನಲ್ಲಿ ಅವರು ಈಗ ಅಪೋಲೋ ಹಾಸ್ಪಿಟ್ಲಿಗೆ ಹೋಗಿ ನೋಡೋಕೆ ಹೋಗಿದ್ದು, ತುಂಬ ಜನ ಕ್ರೌಡ್ ಇತ್ತು, ಹಾಗಾಗಿ ನೋಡಲಿಕ್ಕಾಗಿರಲಿಲ್ಲ. ಇವಾಗ ಬಂದು ಇಲ್ಲಿ ಮಹಾರಾಜ ಗ್ರೌಂಡಲ್ಲಿ ನೋಡ್ಲಿಕ್ಕೆ ನಿಂತಿದ್ದೀವಿ. ನಮಗೆ ತುಂಬ ಖುಷಿ ಇದೆ ಸರ್, ಅಷ್ಟೇ. ಸರ್ ಹೇಳಿ ಸರ್, ಈಗ ಎಸ್ ಜಾನಕಿ ಅಮ್ಮ ನಮ್ಮ ಜೊತೆಗಿಲ್ಲ, ನಮ್ಮ ಜೊತೆಗಿಲ್ಲ ಅಂದರೂ ಕೂಡ ಅವರು ಹಾಡಿರುವಂಥ ಹಾಡುಗಳು ಯಾವಾಗಲೂ ನಮ್ಮ ಮನಸ್ಸಲ್ಲಿರುತ್ತೆ. ಅವ್ರ ಅಭಿಮಾನಿಯಾಗಿ ಏನು ಹೇಳ್ತೀರಿ? ಸರ್, ಜಾನಕಿ ಅಮ್ಮ ಮೇಡಮ್ ಅವರು ನಿಧಾನ ಆದ್ದರಿಂದಲೇ ನಮ್ಗೆ ತುಂಬ ನಮ್ಮ ಕರ್ನಾಟಕಕ್ಕೆ ತುಂಬ ಹರಿದೋದು ನಷ್ಟ. ಆದರೂ ಅಮ್ಮವ್ರ ಹಾಡುಗಳು ಅಂದರೆ ಗಂಧದ ಗುಡಿಲಿ ಒಂದು ಹಾಡು ಹಾಡೋರು, ನೋಡಿದ್ರು ನೋಡಬಾರ್ದು ಅಂತ ಒಂದು ಹಾಡಿದಾರಲ್ಲ ಆ ಮಗುಗೆ, ಅದೊಂದು ಹಾಡು ಚೆನ್ನಾಗಿದೆ. ಎಲ್ಲವನ್ನು ಹಾಡು ಚೆನ್ನಾಗಿದೆ. ಮತ್ತು ಮಯೂರದಲ್ಲಿ ಎಂತೆಂಥ ಹಾಡುಗಳು, ಅದ್ಭುತ ಆದ ಹಾಡುಗಳು, ಅಂಥ ಹಾಡುಗಳನ್ನೆಲ್ಲ ಇನ್ನೊಂದು ಜನ್ರೇಷನಲ್ಲಿ ಸಿಕ್ಕಲ್ಲ. ಅಂಥ ಜಾನಕಿ ಅಮ್ಮವರು ಧ್ವನಿ ಕೋಗಿಲೆ, ಗಾನ ಕೋಗಿಲೆ ಅನ್ನೋದು ಸತ್ಯವಾದ ಮಾತು, ನಿಜ, ಎಲ್ಲರಿಗೂ ಗೊತ್ತು. ಯಾವ ಹಾಡು ನಿಮಗೆ ತುಂಬ ಕಾಡುತ್ತೆ ಸರ್? ಅವರು ಈಗಲೂ ಕೂಡ ಹೇಳಬೇಕು ಅಂತ ಅನ್ಸೋಂಥ ಹಾಡು ಯಾವುದು ಅಂತ? ಸರ್, ಇದು ಮಯೂರ ಹಾಡು, ಆಕಾಶದಿಂದ ಇಳಿದು ಬಂದಂಥ ಅಂತ ಅಷ್ಟು ಗೊತ್ತಾಗಲ್ಲ ಸರ್. ಈ ದುಃಖದಲ್ಲಿ ನಮಗೇನು ಹೇಳಬೇಕು ಅಂತ ಗೊತ್ತಾಗಲ್ಲ. ಆದರೂ ತಾವು ಕೇಳ್ತಾಯಿದ್ದೀರಿ, ಬಂದದ್ದನ್ನ ನಾನು ಹೇಳ್ತೀನಿ. ಆದರೂ ನನಗೆ ಜಾನಕಮ್ಮ ಭಾಳ ಅವರ ಹಾಡುಗಳು, ಹಳೆಯ ಹಾಡುಗಳು ತುಂಬಾ ಇಷ್ಟ. ಇನ್ನೊಂದು ಬೃಂದಾವನದ ಒಂದು ಹಾಡು ಹಾಡವ್ರೆ, ಒಂದು ಸೊಸೆಯಾಗಿ ಒಂದು ಹಾಡು ಹಾಡವ್ರೆ. ಆ ಹಾಡನ್ನ ಮತ್ತೊಂದು ಸಲ ಕೇಳಬೇಕು ಅನ್ನೋ ಆಸೆ ನನಗೆ ಈಗಲೂ ಕೂಡ. ನನ್ನ ಆಕತ್ತೆ ಅಂತ ಹಳೆಯ ಹಾಡು ಅದು ಹಾಡವ್ರೆ. ಕಲ್ಪನಾ ಮೇಡಮ್ಗೆ ಹಾಡಿದ್ದಾರೆ. ಆಮೇಲೆ ಬಯಲುದಾರಿ ಹಾಡು ತುಂಬ ಅಚ್ಚುಮೆಚ್ಚಿನಂಥ ಹಾಡು, ತುಂಬ ಕೇಳಲಿಕ್ಕೆ ಭಾಳ ಹಿತವಾಗಿರ್ತದೆ. ಅಂಥ ಮೇಡಮ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ. ತುಂಬ ದುಃಖ. ನೀವು ಕೇಳ್ತೀರಿ, ನೀವು ಕೇಳೋ ಪ್ರಶ್ನೆಗಳಿಗೆ ನನ್ನ ಹತ್ರ ಉತ್ತರ ಇದೆ, ಬಟ್ ಹೇಳಲಿಕ್ಕೆ ಆಯ್ತಾ ಇಲ್ಲ. ಹಾಗಾಗಿ ನನಗೆ ಹೇಳಲಿಕ್ಕೆ ಇಲ್ಲ ಅಷ್ಟೇ ಸರ್. ನಾನು ಮೇಡಮ್ನವ್ರಿಗೆ ತುಂಬ ಕೊನೆಯದಾಗಿ ಅವ್ರಿಗೆ ನಮಸ್ಕಾರ ಮಾಡಿ ಹೋಗೋಣ ಅಂತಲೇ 6 ಗಂಟೆನೇ ಕಾಯ್ತಾ ಇದ್ದೀನಿ. ಸುಮಾರು ನಾನು ಟಿ ನರಸೀಪುರದವನು, ಅಲ್ಲಿಂದ ಕೂಡ ಇವತ್ತು ನೈಟ್ ನಿದ್ದನೇ ಮಾಡಿಲ್ಲ ನಾನು. ಮೇಡಮವ್ರು ನೋಡಲೇಬೇಕು, ಅವ್ರ ಪಾದ ಕೊನೆಯ ದರ್ಶನ ಪಡ್ಕೋಬೇಕು ಅಂತ ಹೇಳಿ ನಾನು ಬಂದಿದ್ದೀನಿ. ಸೊ ಇದಿಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು. ಇನ್ನೊಂದಿಷ್ಟು ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ.
ಸರ್ ಎಲ್ಲಿಂದ ಬಂದಿರೋದು ಸರ್, ಏನು ಹೇಳ್ತೀರಿ ಸರ್ ನೀವು? ಎಸ್ ಜನಕ್ಕೆ ನಮ್ಮ ಜೊತೆಗಿಲ್ಲ, ಏನು ಹೇಳ್ತೀರಿ? ನಾವು ಮೈಸೂರಿನಿಂದ ಬಂದಿರೋದು. ಏನು ಹೇಳೋದು ಸರ್, ಅಮ್ಮನವರು ಕಳ್ಕೊಂಡಿದ್ದೀವಿ ನಾವು ಇವತ್ತು. ಸಂಗೀತ ಕ್ಷೇತ್ರಕ್ಕೆ ತುಂಬ ದೊಡ್ಡ ನಷ್ಟ ಆಗಿದೆ. ಹಾಗಾಗಿ ತುಂಬ ಕಟ್ಟ ಅಭಿಮಾನಿಗಳು ನಾವೆಲ್ಲ. ಹೇಳಬೇಕು ಅಂತಂದರೆ ಅವರ ಒಂದೊಂದು ಹಾಡನ್ನು ತುಂಬ ಆಸ್ವಾದಿಸುವಂಥ ಒಂದು ಹಾಡುಗಳಾಗಿರೋದ್ರಿಂದ ಅವ್ರನ್ನ ಕಳ್ಕೊಂಡಿದ್ದೀವಿ. ಸಂಗೀತ ಲೋಕಕ್ಕೆ ನಷ್ಟ ಆಗಿದೆ, ಸಂಗೀತ ರಸಿಕರಿಗೆ ನಷ್ಟ ಆಗಿದೆ. ಹಾಗಾಗಿ ಎಲ್ಲ ನೋಡಿಕೊಂಡು ಒಂದು ನಮಸ್ಕಾರ ಹಾಕಿ ಹೋಗೋಣ ಅಂತ ಬಂದಿದ್ದೀವಿ ಸರ್. ತುಂಬ ದುಃಖ ಆಗ್ತಾಯಿದೆ ಮನಸ್ಸಿಗೆ. ಸರ್, ಈಗ ಎಸ್ ಜಾನಕಿ ಅಮ್ಮ ಹಾಡುಗಳು ಕೇವಲ ಹಾಡಾಗಿರಲಿಲ್ಲ ಸರ್, ಅದು ಭಾವನೆಯ ಒಂದು ರೀತಿ ಪ್ರತೀಕ ಕೂಡ ಆಗಿತ್ತು. ಆ ಹಾಡನ್ನು ನಾವು ಕೇಳ್ತಾ ಇದ್ರೆ ನಾವು ಕೂಡ ಆ ಒಂದು ಕಲ್ಪನಾ ಲೋಕದಲ್ಲಿ ನಮ್ಮನ್ನೇ ನಾವು ಮೈಮರಿತಾ ಇದ್ವಿ. ಸೊ ಏನು ಹೇಳ್ತೀರಿ? ಹೌದು, ಅದರಲ್ಲೇನು ಅನುಮಾನನೇ ಇಲ್ಲ. ಈಗ ಅವರ ಹಳೆಯ ಹಾಡುಗಳಂತೂ ಎಲ್ಲ ತುಂಬ ಚೆನ್ನಾಗಿದೆ. ಅದರಲ್ಲೂ ರಾಜ್ಕುಮಾರ್ ಜೊತೆ ನಟಿಸಂಥ ನಾಯಕಿಯವರ ಹಾಡುಗಳಲ್ಲಿ ಮಯೂರ ಇರ್ಬೋದು, ಬಬ್ರುವಾನ ಇರ್ಬೋದು, ಸನಾದಿ ಅಪ್ಪಣ್ಣ ಇರ್ಬೋದು, ಮತ್ತು ಹಳೆ ಎರಡು ಕನಸು ಚಿತ್ರ, ಅದು ತುಂಬ ಫೇಮಸ್ ಆ ಹಾಡು. ಆ ಥರ ಎಲ್ಲ ಹಾಡುಗಳನ್ನೂ ಹಾಡಿ ರಸಿಕರಿಗಂತೂ ರಸದೌತಣನೇ ಅವರು. ನಿಜವಾಗ್ಲೂ ಅವರ ಕಾರ್ಯಕ್ರಮಗಳು ನಾವು ಎಲ್ಲಿದ್ರೂ ನಾವು ಕೇಳಿ ಆಸ್ವಾದಿಸ್ತಾ ಇದ್ವಿ. ಯಾವ ಹಾಡು ನಿಮಗೆ ತುಂಬ ಕಾಡುತ್ತೆ ಸರ್ ಎಸ್ ಜಾನಕಿ ಅಮ್ಮ ಹಾಡಿರುವಂಥದ್ದು? ನಮಗೆ ಮೂಕ ಹಕ್ಕಿಯು ಹಾಡುತ್ತಿದೆ ಅಂತ. ಮೂಕ ಹಕ್ಕಿಯು ಹಾಡುತ್ತಿದೆ, ಹಾಡಿ ಹಾಡಿ ಹಾಡುತ್ತಿದೆ. ಆ ಹಾಡು ತುಂಬ ಮನಸ್ಸಿಗೆ ಭಾವನೆಯಿಂದ ಹಾಡಿರೋದ್ರಿಂದ ಎಲ್ಲರ ಮನಸ್ಸಿಗೂ ತುಂಬ ಒಳ್ಳೆಯ ಹಾಡು ಮುಟ್ಟುತ್ತೆ. ತುಂಬ ಆರತಿಯವ್ರಿಗೋಸ್ಕರ ಹಾಡಿದ್ದಾರೆ, ಅದು ತುಂಬ ಚೆನ್ನಾಗಿದೆ. ತುಂಬ ಎಲ್ಲ ಒಂದು ಕಲಾವಿದರುಗಳಿಗೂ ಇವರು ಹಾಡುಗಳನ್ನ ಹಾಡಿದ್ದಾರೆ. ಯಾವುದೇ ಕಲಾವಿದರಿಗೂ ಅವರ ಒಂದು ಕಂಠಕ್ಕೆ ಹೊಂದುವಂಥದ್ದು, ಅವರ ಒಂದು ಕ್ಯಾರೆಕ್ಟ್ರಿಗೆ ಹೊಂದುವಂಥ ಹಾಡುಗಳನ್ನ ರಾಗದಿಂದ ಅವರು ಸ್ಪಷ್ಟಪಡಿಸ್ತಾಯಿದ್ರು. ಸೊ ಹಾಗಾಗಿ ತುಂಬ ತುಂಬ ಹೇಳೋಕ್ಕೇನೂ ಇಲ್ಲ, ನಷ್ಟ ಆಗಿದೆ ನಮಗೆಲ್ಲ. ಅವರು ಪಾಪ ಹಾಡದೇ ಇದ್ರೂ ಪರವಾಗಿಲ್ಲ, ಅವರು ನಮ್ಮನ್ನು ಅಗಲೋಟೋಗ್ಬಿಟ್ರಲ್ಲ ಅನ್ನೋದೇ ಬೇಜಾರು. ಅವ್ರು ಇದ್ದಿದ್ರೆ ನಮಗೆ ಇನ್ನೂ ಇದರಲ್ಲ ಅಂತ ಅಂದ್ಕೊಂಡಾದರೂ ಇರ್ಬೋದಾಗಿತ್ತು. ಇವತ್ತು ಕಳ್ಕೊಂಡಿದ್ದೀವಿ ಸರ್ ಅವ್ರನ್ನ. ಥ್ಯಾಂಕ್ ಯು. ಇಷ್ಟು ಅಭಿಮಾನಿಗಳು ಹೇಳ್ತಾ ಇರುವಂತಹ ಮಾತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಮೈಸೂರು.